ಏನೋ ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ನಾಯಕರೆಲ್ಲ ಈ JDS ಪಕ್ಷದ ನಾಯಕರು ಏನೋ ಹೇಳ್ತಾ ಇದ್ದಾರಂತೆ. ಕುಮಾರಸ್ವಾಮಿ ಆರೋಗ್ಯ ಸರಿಗಿಲ್ಲ, ನೀವು ಆ ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡ್ತೀರಿ? ನನಗೆ 3 ಸಲ ಹಾರ್ಟ್ ಆಪರೇಷನ್ ಆಗಿದೆ, 2 ಸಲ ಪ್ಯಾರಲಿಸಿಸ್ ಆಗಿದೆ, ಆದರೂ ನಾನು ಇನ್ನೂ ಸದೃಢವಾಗಿದ್ದೀನಿ, ಇನ್ನೂ ಕನಿಷ್ಠ ಪಕ್ಷ 15ರಿಂದ 20 ವರ್ಷ ಬದುಕ್ತೀನಿ ಸ್ವಾಮಿ ನಾನು. ಕರ್ನಾಟಕದಲ್ಲಿ ಲೋಕಲ್ ಪೊಲಿಟಿಕಲ್ ಪಾರ್ಟಿ ಅಂತ ಯಾವುದಾದ್ರೂ ಇದ್ದರೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದರೆ, ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ದೇವೇಗೌಡರು ಹುಟ್ಟು ಹಾಕಿದಂತಹ JDS ಪಾರ್ಟಿ. ಅಂದರೆ JDS ಪಕ್ಷ ಪೊಲಿಟಿಕಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ, ಅದು ನಮಗೆ ಕಾಂಪಿಟೇಷನ್ನೇ ಅಲ್ಲ. ಏನು JDS ಪಕ್ಷದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಿಂದಾನೇ ನಿಮ್ಮ ಮತಕ್ಷೇತ್ರಗಳಲ್ಲಿ ಪ್ರಚಾರ ಪ್ರಾರಂಭ ಮಾಡಿ, ಮುಂದಿನ ಎಲೆಕ್ಷನ್ಸ್ಗಳಿಗೆ ಹೆಂಗೆ ಗೆಲುವನ್ನು ಸಾಧಿಸಬೇಕು ಅನ್ನೋದ್ರ ಕಡೆ ಆಲೋಚನೆ ಮಾಡಿ ಈಗಿಂದನೇ ತಯಾರಿ ನಡೆಸ್ಕೊಳ್ಳಿ. ನಾನು ಹೋದ ಮೇಲೂ ನನ್ನ ಪಕ್ಷ ಇರುತ್ತೆ, JDS ಇರುತ್ತೆ, ಮತ್ತೆ ನಾವು ಪುಟದ ಎದ್ದೇಳ್ತೀವಿ. JDS ಪಕ್ಷವನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಗಂಡು ಇನ್ನೂ ಹುಟ್ಟಿಲ್ಲ. ಈ ಪಕ್ಷದಲ್ಲೇ ಇದ್ಕೊಂಡು, ಈ ಪಕ್ಷದಲ್ಲೇ ರಾಜಕೀಯ ಪ್ರವೇಶ ಮಾಡಿ, ಈ ಪಕ್ಷದಲ್ಲೇ ರಾಜಕೀಯದ ಅನುಭವ ತೆಗೆದುಕೊಂಡು, ಈ ಪಕ್ಷದಲ್ಲೇ ಮಂತ್ರಿಗಿರಿ ಕೆಲಸ ಮಾಡಿ, ಈ ಪಕ್ಷದಲ್ಲೇ ಬೇರೆ ಬೇರೆ ಪೋಸ್ಟ್ಗಳನ್ನು ನಿಭಾಯಿಸಿ, ಈಗ ಬೇರೆ ಪಕ್ಷಕ್ಕೆ ಹೋಗಿ ನಮ್ಮ ಪಕ್ಷದ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ಗಟ್ಟುಮುಟ್ಟಾಗಿದ್ದೀನಿ, ಇನ್ನು 20 ವರ್ಷ ಇರ್ತೀನಿ, ನಾನೇ ಸಂಘಟನೆ ಮಾಡ್ತೀನಿ, ಪಕ್ಷದ ಸಂಘಟನೆ. ಇವರು ಅಂದಷ್ಟು, ಇವರು ಆಡ್ಕೊಂಡಷ್ಟು ಸುಲಭ ಅಲ್ಲ. ಐ ಆಮ್ ಸ್ಟ್ರಾಂಗ್. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದಲ್ಲಿ ಲೋಕಲ್ ಪೊಲಿಟಿಕಲ್ ಪಾರ್ಟಿ ಅಂತ ಯಾವುದಾದ್ರೂ ಇದ್ದರೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದರೆ, ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ದೇವೇಗೌಡರು ಹುಟ್ಟು ಹಾಕಿದಂತಹ JDS ಪಾರ್ಟಿ. ಆದರೆ JDS ಪಾರ್ಟಿಯ ಕತೆ ಮುಗಿದು ಹೋಯಿತು. JDS ಪಾರ್ಟಿ ಮುಂದೆ ಪೊಲಿಟಿಕಲ್ ಆಗಿ ಆ್ಯಕ್ಟಿವ್ ಆಗಿರಲ್ಲ. JDS ಪಾರ್ಟಿ ಇದ್ರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರು ರೀಸೆಂಟಾಗಿ ಕೊಟ್ಟರು. ಅಂದರೆ JDS ಪಕ್ಷ ಪೊಲಿಟಿಕಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ, ಅದು ನಮಗೆ ಕಾಂಪಿಟೇಷನ್ನೇ ಅಲ್ಲ. ಏನು JDS ಪಕ್ಷದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಉತ್ತರ ಆಗಿತ್ತು. JDS ಪಕ್ಷದ ಕತೆ ಮುಗದೇ ಹೋಯಿತು ಅಂತ ಲಿಟ್ರಲಿ ಹೇಳಿಬಿಟ್ರು. ಮತ್ತು ಇವರ ಈ ಸ್ಟೇಟ್ಮೆಂಟಿಗೆ, ಅಂದರೆ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟಿಗೆ ಬೌನ್ಸ್ ಬ್ಯಾಕ್ ಆಗಬೇಕಲ್ಲ, ಪ್ರತಿ ಉತ್ತರ ಕೊಡಬೇಕಲ್ಲ. ಹೌದು, ಇತ್ತೀಚೆಗಷ್ಟೇ JDS ಪಕ್ಷದ ಕಾರ್ಯಕ್ರಮವೊಂದು ನಡೀತಾ ಇತ್ತು. ಕಾರ್ಯಕ್ರಮದ ಹೆಸರು ಜನರೊಂದಿಗೆ JDS ಅನ್ನುವಂತಹ ಹೆಸರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಮೊನ್ನೆ ಅಷ್ಟೇ ಚಾಲನೆ ಅನ್ನುವಂಥದ್ದು ಸಿಕ್ತು. ಚಾಲನೆ ಸಿಕ್ಕಾಗ ರಾಜ್ಯದ JDS ಪ್ರಮುಖ ಕಚೇರಿಯಲ್ಲಿ ದೇವೇಗೌಡರು ಬಂದಿದ್ದರು, ಕುಮಾರಸ್ವಾಮಿಯವರು ಬಂದಿದ್ದರು. ಬಂದುಬಿಟ್ಟು ಈ ಕಾರ್ಯಕ್ರಮದ ಚಾಲನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ಗೆ, ಅಂದರೆ JDSನ ಕತೆ ಮುಗದೇ ಹೋಯಿತು ಅನ್ನುವಂತಹ ಈ ಸ್ಟೇಟ್ಮೆಂಟಿಗೆ ಪ್ರತಿ ಉತ್ತರವನ್ನು ಕೊಟ್ಟರು. ಅದು ಒಂದೇ ಸ್ಟೇಟ್ಮೆಂಟಾ? ಇಲ್ಲ, ಅದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾತನಾಡಿದರು. ಏನೋ ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ನಾಯಕರೆಲ್ಲ ಈ JDS ಪಕ್ಷದ ನಾಯಕರು ಏನೋ ಹೇಳ್ತಾ ಇದ್ದಾರಂತೆ. ಕುಮಾರಸ್ವಾಮಿ ಆರೋಗ್ಯ ಸರಿಗಿಲ್ಲ, ನೀವು ಆ ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡ್ತೀರಿ? ಆ ಪಕ್ಷದಲ್ಲಿ ಇರಬೇಡಿ, JDSಲ್ಲಿ ಇರಬೇಡಿ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಕಡೆ JDS ನಾಯಕರನ್ನು ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಕೈ ನಾಯಕರು ಮಾಡ್ತಾ ಇದ್ದಾರೆ. ಅದು ಏನು ರೀಸನ್ ಕೊಟ್ಟು? ಕುಮಾರಸ್ವಾಮಿ ಆರೋಗ್ಯ ಸರಿ ಇಲ್ಲ ಅನ್ನೋ ರೀಸನ್ ಕೊಟ್ಟು. ಕುಮಾರಸ್ವಾಮಿಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಇದೆ, ನೀವು ಅನ್ಕೊಂಡ ಸುಲಭ ಇಲ್ಲ, ಆದ್ದರಿಂದ ನೀವು ಸುಮ್ಮನೆ JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರೆ ನಿಮಗೆ ಒಳ್ಳೆ ಬದುಕಿದೆ, ಸುಮ್ಮನೆ ಅಲ್ಲಿದ್ದು ಏನು ಮಾಡ್ತೀರಿ ಅಂತ ಹೇಳಿ ಬ್ರೈನ್ ವಾಶ್ ಮಾಡಿ JDS ನಾಯಕರನ್ನು ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬಂತು. ಇದಕ್ಕೆಲ್ಲ ಕುಮಾರಸ್ವಾಮಿ, ದೇವೇಗೌಡರು ಉತ್ತರ ಕೊಟ್ಟರು. ಕುಮಾರಸ್ವಾಮಿ ಹೇಳಿದರು, ನನಗೆ 3 ಸಲ ಹಾರ್ಟ್ ಆಪರೇಷನ್ ಆಗಿದೆ, 2 ಸಲ ಪ್ಯಾರಲಿಸಿಸ್ ಆಗಿದೆ, ಆದರೂ ನಾನು ಇನ್ನೂ ಸದೃಢವಾಗಿದ್ದೀನಿ, ಇನ್ನೂ ಕನಿಷ್ಠ ಪಕ್ಷ 15ರಿಂದ 20 ವರ್ಷ ಬದುಕ್ತೀನಿ ಸ್ವಾಮಿ ನಾನು. 15ರಿಂದ 20 ವರ್ಷ ಬದುಕ್ತೀನಿ, JDS ಸದೃಢವಾಗಿರುತ್ತೆ. ಅದರೆಲ್ಲದರ ಜೊತೆಗೆ ಯಾರೂ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೈತ್ರಿ ಬಗ್ಗೆ ಯಾರು ಏನೇ ಮಾತಾಡಲಿ, ನಮ್ಮ ಮೈತ್ರಿ ಮತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಏನು ಮೈತ್ರಿ ಮಾಡ್ಕೊಂಡಿದ್ದೀವಿ, ಮೈತ್ರಿ ಬಗ್ಗೆ ಯಾರು ಏನು ಮಾತಾಡ್ತಾರೆ ಮಾತಾಡ್ಕೊಳ್ಳಿ, ನಾವೇನು ಅನ್ನೋದು ನಮಗೆ ಗೊತ್ತು. ನಾವೆಷ್ಟು ಸ್ಟ್ರಾಂಗ್ ಆಗಿ ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಅಧಿಕಾರದಲ್ಲಿರಬೇಕು ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಹಂಗಿರ್ತೀವಿ. ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ, ಅವ್ರ ಮಾತುಗಳಿಗೆ ನೀವು ಕಿವಿ ಕೊಡೋದಕ್ಕೆ ಹೋಗಬೇಡಿ. ಈಗಿಂದಾನೇ ನಿಮ್ಮ ಮತಕ್ಷೇತ್ರಗಳಲ್ಲಿ ಪ್ರಚಾರ ಪ್ರಾರಂಭ ಮಾಡಿ, ಮುಂದಿನ ಎಲೆಕ್ಷನ್ಸ್ಗಳಿಗೆ ಹೆಂಗೆ ಗೆಲುವನ್ನು ಸಾಧಿಸಬೇಕು ಅನ್ನೋದ್ರ ಕಡೆ ಆಲೋಚನೆ ಮಾಡಿ ಈಗಿಂದನೇ ತಯಾರಿ ನಡೆಸ್ಕೊಳ್ಳಿ. ಕೇಂದ್ರದ ಜೊತೆ ಮಾತಾಡ್ಕೊಂಡು, ಕೇಂದ್ರದ ಜೊತೆ ಸರಿಯಾದಂತಹ ಚರ್ಚೆ ಮಾಡ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಟಿಕೆಟ್ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದರು. ಹೇಳ್ತಾರೆ ಕುಮಾರಸ್ವಾಮಿಗೆ ಆರೋಗ್ಯ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಏನಾಗಿದೆ ನನಗೆ? ಏನಾಗಿದೆ?
ಗಟ್ಟುಮುಟ್ಟಾಗಿದ್ದೀನಿ, ಇನ್ನೂ 20 ವರ್ಷ ಇರ್ತೀನಿ, ನಾನೇ ಸಂಘಟನೆ ಮಾಡ್ತೀನಿ, ಪಕ್ಷದ ಸಂಘಟನೆ. ಇವರು ಅಂದಷ್ಟು, ಇವರು ಆಡ್ಕೊಂಡಷ್ಟು ಸುಲಭ ಅಲ್ಲ, ಐ ಆಮ್ ಸ್ಟ್ರಾಂಗ್ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಅದಾದಮೇಲೆ ಬೇರೆ ಪಕ್ಷಕ್ಕೆ ನಾಯಕರನ್ನು ಕರಿತಾ ಇದ್ದಾರೆ, ನಮ್ಮ ಪಕ್ಷದ ನಾಯಕರನ್ನು. ದಯವಿಟ್ಟು ಅದಕ್ಕೆಲ್ಲ ಕಿವಿ ಕೊಡೋಕ್ಕೆ ಹೋಗಬೇಡಿ. JDS ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ, ಮತ್ತೆ ನಮ್ಮ ಪಕ್ಷಕ್ಕೆ ರಾಜಯೋಗ ಅನ್ನುವಂಥದ್ದು ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ದೊಡ್ಡಗೌಡರು, ದೇವೇಗೌಡರು, ನನಗೆ ದೇವೇಗೌಡರು ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ಈ ವಯಸ್ಸಿನಲ್ಲಿಯೂ ಕೂಡ ಪ್ರಾಬಬಲಿ ದೇವೇಗೌಡರ ವಯಸ್ಸಿನ ರಾಜಕಾರಣಿಗಳು ಯಾರೂ ಕೂಡ ಇವತ್ತಿನ ತನಕ ಪಾಲಿಟಿಕ್ಸಲ್ಲಿ ಇಷ್ಟೇ ಆ್ಯಕ್ಟಿವ್ ಆಗಿ ಇಲ್ಲ, ನಾನು ನೋಡಿದಂಗೆ ಯಾರೂ ಇಲ್ಲ. ಮುಂದೆ ಯಾರಾದರೂ ಇಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ದೇವೇಗೌಡರದು ಒಂದು ಅದ್ಭುತವಾದಂಥ ಒಂದು ಔರ ಇದೆ. 94-95 ವರ್ಷದಲ್ಲೂ ಅವರ ಉತ್ಸಾಹ, ಅವರು ಪ್ರತಿಪಕ್ಷಗಳಿಗೆ ನೀಡುವಂತಹ ಉತ್ತರ ದೇವೇಗೌಡರಿಗೆ ಕೇಳಿದರು. ದೇವೇಗೌಡರೇ ಹಿಂಗೆ ಅಂದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, JDS ಪಕ್ಷ ಮುಗದೇ ಹೋಯಿತು, JDS ಪಕ್ಷಕ್ಕೆ ಕೊನೆಗಾಲ ಬಂದ್ಬಿಟ್ಟಿದೆ ಅಂತ ಹೇಳಿದರು. ಅದಕ್ಕೆ ದೇವೇಗೌಡರು ಹೇಳಿದರು, ನಾನು ಹೋದ ಮೇಲೂ ನನ್ನ ಪಕ್ಷ ಇರುತ್ತೆ, JDS ಇರುತ್ತೆ, ಮತ್ತೆ ನಾವು ಪುಟದ ಎದ್ದೇಳ್ತೀವಿ. ಏನು ಇತ್ತೀಚೆಗಷ್ಟೇ ಎಲೆಕ್ಷನ್ ನಡೀತಲ್ಲ, ಬೈ ಎಲೆಕ್ಷನ್, ಚನ್ನಪಟ್ಟಣ ಬೈ ಎಲೆಕ್ಷನ್ಸ್, ಅದರಲ್ಲಿ ನಾವು ಸೋತ್ವಿ, ಒಪ್ಕೊಳ್ಳೋಣ. ಆದರೆ ಆ ಸೋಲಿನಿಂದಾನೇ ನಾವು ಎದೆಗುಂದಿದ್ದೀವಿ ಅಂತ ಯಾರಾದರೂ ಅನ್ಕೊಂಡಿದ್ರೆ ಅದು ಅವರು ಮೂರ್ಖತನ. ನಾವು ಆ ಸೋಲಿನಿಂದ, ನಾಟ್ ಓನ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ಸ್, ನಾವು ಯಾವ ಸೋಲಿನಿಂದನೂ ಎದೆಗುಂದಿಲ್ಲ, ಯಾವ ಸೋಲಿನಿಂದನೂ ನಾವು ಎದೆಗುಂದಿಲ್ಲ. ನಾಳೆ ನಾನು ಹೋದ ಮೇಲೂ ನನ್ನ ಪಕ್ಷ ಇರುತ್ತೆ, ನನ್ನ ಮಗ ಇರ್ತಾನೆ, ನನ್ನ ಮೊಮ್ಮಕ್ಕಳು ಇರ್ತಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ಅವರ್ ಪಾರ್ಟಿ. ನಮ್ಮ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ JDSನ ಜೊತೆ ನಿಲ್ತಾರೆ. ಅವನು ಯಾವನೋ ಹೇಳ್ದ ಅಂತ ಹೇಳಿಬಿಟ್ಟು JDS ಪಕ್ಷ ಮುಗದೇ ಹೋಯಿತು ಅಂತ ನೀವೇನಾದರೂ ನಂಬಿದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಅಷ್ಟು ಸುಲಭವಾಗಿ JDS ಪಕ್ಷವನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಗಂಡು ಇನ್ನೂ ಹುಟ್ಟಿಲ್ಲ. JDS ಪಕ್ಷವನ್ನು ಮುಗಿಸುವಂತಹ ಗಂಡು ಇನ್ನೂ ಹುಟ್ಟಿಲ್ಲ ಅಂತ ಹೇಳಿದರು ದೇವೇಗೌಡರು. ಈ ಪಕ್ಷದಲ್ಲೇ ಇದ್ಕೊಂಡು, ಈ ಪಕ್ಷದಲ್ಲೇ ರಾಜಕೀಯ ಪ್ರವೇಶ ಮಾಡಿ, ಈ ಪಕ್ಷದಲ್ಲೇ ರಾಜಕೀಯದ ಅನುಭವ ತೆಗೆದುಕೊಂಡು, ಈ ಪಕ್ಷದಲ್ಲೇ ಮಂತ್ರಿಗಿರಿ ಕೆಲಸ ಮಾಡಿ, ಈ ಪಕ್ಷದಲ್ಲೇ ಬೇರೆ ಬೇರೆ ಪೋಸ್ಟ್ಗಳನ್ನು ನಿಭಾಯಿಸಿ, ಈಗ ಬೇರೆ ಪಕ್ಷಕ್ಕೆ ಹೋಗಿ ನಮ್ಮ ಪಕ್ಷದ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಬೇರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಯಾರ್ಯಾರು ಲೀಡರ್ಗಳಂತಿದ್ದಾರೆಯೋ ಕರ್ನಾಟಕದಲ್ಲಿ, ಅವರೆಲ್ಲ ನಮ್ಮ ಪಕ್ಷದಿಂದ, ನಮ್ಮ ಗರಡಿಯಿಂದ ಬಂದವರು ಅನ್ನುವಂತಹ ವಿಚಾರವನ್ನು ನೆನಪಿಟ್ಟುಕೊಳ್ಳಿ ಅನ್ನುವಂಥ ಮಾತನ್ನು ದೊಡ್ಡಗೌಡರು ಹೇಳಿದರು. ಅದಾದ ಮೇಲೆ ದೇವೇಗೌಡರು ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದರು. ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಏನು ಮಾಡಬೇಕು, ಅದರೆಲ್ಲದರ ಜೊತೆಗೆ ಮೈತ್ರಿ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡಿದರು. ಇವತ್ತು JDS ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷವಾದಂತಹ ಭಾರತೀಯ ಜನತಾ ಪಾರ್ಟಿಯ ಬೆಂಬಲವಿದೆ. ರಾಷ್ಟ್ರೀಯ ಪಾರ್ಟಿಯಾಗಿರುವಂತಹ BJP ಜೊತೆ ಸೇರಿಕೊಂಡು ಏನೇನು ಜನಸ್ನೇಹಿ ಕೆಲಸಗಳನ್ನು ಮಾಡಬೇಕು, ರಾಜ್ಯದ ಉತ್ತಮ ಬೆಳವಣಿಗೆಗೆ ಏನೇನು ಹೊಸ ಹೊಸ ವಿಷಯಗಳನ್ನು ತೆಗೆದುಕೊಂಡು ಬರಬೇಕು, ಜನಗಳಿಗೆ ಏನು ಒಳ್ಳೆಯದು ಮಾಡಬೇಕು, ಅದನ್ನು ನಾವು ಮಾಡ್ತೀವಿ. ಅದರೆಲ್ಲದರ ಜೊತೆಗೆ ಮೋದಿಯವರ ನಾಯಕತ್ವದ ಬಗ್ಗೆ ಕೂಡ ದೇವೇಗೌಡರು ಹೊಗಳಿದರು. ಮೋದಿ ಈಸ್ ನಾಟ್ ಆನ್ ಆರ್ಡಿನರಿ ಲೀಡರ್, ಸಾಮಾನ್ಯ ನಾಯಕ ಅಲ್ಲ ಮೋದಿ, ಒಬ್ಬ ಎಕ್ಸ್ಟ್ರಾರ್ಡಿನರಿ ಲೀಡರ್ ಮೋದಿ. ಆದ್ದರಿಂದ ಮೋದಿಯವರ ನಾಯಕತ್ವದ ಅಡಿಯಲ್ಲಿ ನಾವು ಸೇರಿ ಕೆಲಸ ಮಾಡ್ತೀವಿ, ಜನಗಳಿಗೆ ಒಳ್ಳೆಯದು ಮಾಡ್ತೀವಿ. ಆದರೆ JDSನ್ನು ಮುಗಿಸ್ಬೋದು, JDS ಮುಗಿದೋಯ್ತು, JDS ಪೊಲಿಟಿಕಲಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಹಗಲುಗನಸು, ಅದು ನಿಮ್ಮ ಕನಸಷ್ಟೇ. ಅದು ಯಾವತ್ತೂ ನನಸಾಗಕ್ಕೆ ಸಾಧ್ಯ ಇಲ್ಲ. JDS ನಿರಂತರವಾಗಿ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿ ಇರುತ್ತೆ. ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೇನೂ ಇರುತ್ತೆ. ಆದ್ದರಿಂದ JDSನ್ನು ಮುಗಿಸಬಹುದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಒಟ್ಟಾರೆಯಾಗಿ ಇದು ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ ಅವರು CM ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಯಾರು ಕುಮಾರಸ್ವಾಮಿ ಅವರ ಅನಾರೋಗ್ಯದ ರೀಸನನ್ನು ಕೊಟ್ಟು ತಮ್ಮ ಪಕ್ಷದ ಕಡೆ JDS ನಾಯಕರನ್ನು ವಾಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಕೊಟ್ಟಂತಹ ಉತ್ತರ. ಸೊ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.